ರಾಜಕಾರಣಿಗಳು ಜನಪ್ರತಿನಿಧಿಗಳು ಎಲೆಕ್ಷನ್ನ ಭರಾಟೆಯಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಜನರ ಬವಣೆ ಕೇಳೋರೇ ಇಲ್ವಾ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಅದರಲ್ಲೂ ಬರದ ಬೆನ್ನಲ್ಲೇ ಬಂದಿರುವ ನೀರಿಗೆ ಅಭಾವ, ಹನಿ ಹನಿ ನೀರಿಗೂ ಕೂಡ ಬಿಸಿಲು ನಾಡಿನ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯೋ ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕಲಬುರಗಿ ಮಂದಿ. ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಅಲ್ಲಿನ ಬಸವೇಶ್ವರ ವೃತ್ತ ದೃಶ್ಯದಲ್ಲಿ ಏನು ಗಮನಿಸ್ತಿದ್ದೀರಿ, ಬಸವೇಶ್ವರ ವೃತ್ತ ಅಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿವಿಧ ರೈತಪರ ಸಂಘಟನೆಗಳ ಮುಖಂಡರು, ಮಹಿಳೆಯರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕುಡಿಯೋ ನೀರನ್ನು ಕೊಡಿ ಸ್ವಾಮಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಆದರೆ ಇವರ ಈ ಪ್ರತಿಭಟನೆಗೆ ಧ್ವನಿಯಾಗಬೇಕಾಗಿದ್ದ, ಅದಕ್ಕೆ ಸ್ಪಂದನೆ ನೀಡಬೇಕಾಗಿದ್ದ ಜನಪ್ರತಿನಿಧಿಗಳು ವೋಟ್ ಹಾಕಿ ಅಂತ ಹೇಳಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಮನ್ಸೂರ್ ಅಲಿ ಖಾನ್ಗೆ ಎಲೆಕ್ಟ್ ಮಾಡಿ. ನಾನು ಕೇಳೋದು 15 ಇಯರ್ಸ್ ಶಾಸಕರಿದ್ದಾರೆ, MP ಇದ್ದಾರೆ PC ಮೋಹನ್ ಅವರು 15 ಇಯರ್ಸ್ನಲ್ಲಿ ಏನು ಮಾಡಿದ್ದಾರೆ, ಜನರ ಮಧ್ಯದಲ್ಲಿ ಇದ್ದಾರಾ? ನಾವು ಕೇಳ್ತಾ ಇರೋದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಪರ್ಫಾರ್ಮೆನ್ಸು ಮತ್ತು ಗ್ಯಾರಂಟೀಸ್ ಪರ್ಪಸ್ಸಿಂದ ವೋಟ್ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಅವ್ರು ವೋಟ್ ಕೇಳ್ತಾ ಇರೋದು ಮೋದಿ, ಪ್ರೈಮ್ ಮಿನಿಸ್ಟರ್ ಮೋದಿ. ಸೊ ಏನಾದರೂ ಕೆಲಸ ಬೇಕಾದರೆ ಜನರಿಗೆ ಅಪ್ರೋಚ್ ಮಾಡೋದು ಯಾರಿಗೆ? MP, MLA, ಕಾರ್ಪೊರೇಟರು. ಅವ್ರ ಪರ್ಫಾರ್ಮೆನ್ಸ್ ಒಳ್ಳೇದಿದ್ದರೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, 1 2 3 4 ಇಷ್ಟು ಕೆಲಸ ಮಾಡಿದ್ದೀನಿ ಜನರಿಗೆ ತಲುಪಿಸೋದು ಹೇಳ್ತಾಯಿದ್ರು. ಅವ್ರು ಕೇಳ್ತಾ ಇರೋದು PC ಮೋಹನ್ಗೆ ವೋಟ್ ಮಾಡಬೇಡಿ, ಮೋದಿಯವ್ರಿಗೆ ವೋಟ್ ಮಾಡಿ. ಸೊ ಕೆಲಸ ಮಾಡಿದರೆ ತೋರಿಸ್ಬೋದು, ಕೆಲಸ ಏನು ಮಾಡಿಲ್ಲವಲ್ಲ, ಅದಕ್ಕೆ ಅವ್ರ ಹೆಸರಿನಲ್ಲಿ ಕೇಳೋಕ್ಕಾಗಲ್ಲ. ಸರ್, ಮತ್ತೊಂದು ವಿಚಾರ ಏನಂತಂದರೆ, ಇಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿನ ಅಥವಾ ಮೋದಿ ಗ್ಯಾರಂಟಿನ ಅಂತ ಹೇಳ್ತಾ ಇದೆ. ನೀವು ಕ್ಷೇತ್ರ ಸುತ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ಜನಗಳ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ? ಜನರಿಗೂ ಗೊತ್ತಾಗಿದೆ ನಮ್ಮ ಗ್ಯಾರಂಟಿ ಅವರೆಲ್ಲರಿಗೂ ತಲುಪಿಸಿದೆ. ಮೋದಿ ಗ್ಯಾರಂಟಿ 15 lakhs ಯಾರಿಗಾದರೂ ಸಿಕ್ಕಿದೆಯಾ? ಯಾವ ಗ್ಯಾರಂಟಿ ಸಿಕ್ಕಿದೆ? ಇವಾಗ ನಮ್ಮ ಗ್ಯಾರಂಟಿ ಸಕ್ಸಸ್ ಆದಮೇಲೆ ಮೋದಿ ಗ್ಯಾರಂಟಿ ಅಂತಾರೆ. 15 ಲಕ್ಷ ಸಿಕ್ಕಿದೆಯಾ ಯಾರಿಗಾದರೂ? ಏನು ಗ್ಯಾರಂಟಿ ಅದು? ಬೇರೆ ಗ್ಯಾರಂಟಿ ತಲುಪಿಸಿದ್ರೆ ಅವ್ರ ಗ್ಯಾರಂಟಿ ಮೇಲೆ ವೋಟ್ ಕೇಳ್ತಾಯಿದ್ರು. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ಮನ್ಸೂರ್ ಅಲಿ ಖಾನ್ ಅವರ ಮಾತು. ಯಾವ ಗ್ಯಾರಂಟಿಯನ್ನು ಮೋದಿ ಸರ್ಕಾರ ಜನಕ್ಕೆ ಕೊಟ್ಟಿದೆ, ನಮ್ಮ ಸರ್ಕಾರ